ಓಂ ನಮಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಜಿಣಾಣಂ ಚಂದ್ರಪ್ರಭಂ ಚಂದ್ರಮರೀಚಿಗೌರಂ ಚಂದ್ರದ್ವಿತೀಯಂ ಜಗದೀವಕಾಂತಂ ವಂದೇ ವಿವಂದ್ಯಂ ಮಹತಾಂ ಋಷೀಂದ್ರಂ ಜಿನಂ ಜಿತಸ್ವಾಂತಕಷಾಯಬಂಧಂ. ತ್ರಿಲೋಕವಂದ್ಯ ಭಗವಾನ್ ಶ್ರೀ ಹಾಗೂ ಜಗನ್ಮಾತೆ ಜ್ವಾಲಾಮಾಲಿನಿ ಮನವರು ಹಾಗೂ ಕ್ಷೇತ್ರಪಾಲ ಸ್ವಾಮಿಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ತ್ರಿವಾರು ನತಮಸ್ತಕ ನಮೋಸ್ತುಗಳನ್ನು ಅರ್ಪಿಸಿ, ಹಾಗೆ ಇವತ್ತು ಉದ್ಯಮನಗರಿ ಬೆಂಗಳೂರಿನಲ್ಲಿ ಪೀಣ್ಯ ಕೈಗಾರಿಕಾ ಕ್ಷೇತ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ನಿಮಿತ್ತವಾಗಿ ಗುರುಗಳನ್ನು ಆಮಂತ್ರಿಸಿ ಆದಿಚುಂಚನಗಿರಿ ಪುಣ್ಯಕ್ಷೇತ್ರದ ಗುರುವರಣ್ಯರನ್ನು ಹಾಗೂ ಅನ್ನದಾಸೋಹ ವಿದ್ಯಾದಾಸೋಹಕ್ಕೆ ಹೆಸರುವಾಸಿಯಾದಂತಹ ಶ್ರೀ ಕ್ಷೇತ್ರ ಸಿದ್ಧಗಂಗೆ ಪೂಜ್ಯ ಗುರುವರಣ್ಯರನ್ನು ಹಾಗೂ ಅನಿವಾರ್ಯ ಕಾರಣದಿಂದ ಬರದಾಗದೇ ಇರತಕ್ಕಂತಹ ಕಾಗಿನೆಲೆ ಪೂಜ್ಯರ ಗುರುವರಣ್ಯರ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ಶ್ಲಾಘನೀಯ. ಅಂತಹ ತಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪಾದಸ್ಪರ್ಶದಿಂದ ನಿಮ್ಮೆಲ್ಲರಿಗೂ ಹರಸಿ ಆಶೀರ್ವದಿಸಿದ ಆ ಗುರುವರಣ್ಯರಿಗೆ ನಮ್ಮ ಕಡೆಯಿಂದ ಭಕ್ತಿ ಸಮರ್ಪಣೆಯನ್ನು ಮಾಡುತ್ತಾ, ಧರ್ಮ ಬಂಧುಗಳೇ ಹಾಗೂ ಉದ್ಯಮ ಮಿತ್ರರೇ, ತಾವೆಲ್ಲರೂ ಇವತ್ತು ಗುರುಗಳನ್ನು ಆಮಂತ್ರಣ ಮಾಡಿ ಆ ಗುರು ವಂದನೆಯ ಮುಖಾಂತರ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಶ್ರಮ ಪಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಭಗವಂತನ ಹಾಗೂ ಜಗನ್ಮಾತೆಯ ಅನುಗ್ರಹವಿರಲಿ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಪದಾಧಿಕಾರಿಗಳೆಲ್ಲರಿಗೂ ಭಗವಂತನ ಕೃಪಾಶೀರ್ವಾದವಿರಲಿ ಅಂತ ಪ್ರಾರ್ಥಿಸಿ ಆಶೀರ್ವದಿಸ್ತಾ, ಧರ್ಮಬಂಧುಗಳೇ, ಭಾರತ ದೇಶಕ್ಕೆ ಇನ್ನೊಂದು ಹೆಸರು ಸಂಸ್ಕೃತಿಯ ಬೀಡು. ಈ ಸಂಸ್ಕೃತಿಯಲ್ಲಿ ಮೊದಲನೆಯದಾಗಿ ಗುರುಗಳಿಗೆ ನಮಸ್ಕಾರವನ್ನು ತಿಳಿಸ್ತಾರೆ. ಜೀವನದಲ್ಲಿ ಪ್ರಪ್ರಥಮ ಗುರು ಯಾರಾಗಿರ್ತಾರೆ ಅಂತಂದರೆ ಜನನಿ, ತಾಯಿ. ಅಂತಹ ತಾಯಿಯ ಸಂಸ್ಕಾರದಿಂದ ಒಬ್ಬ ಮನುಷ್ಯನ ಜೀವನ ಪ್ರಾರಂಭ ಆಗ್ತದೆ. ಒಬ್ಬ ಮನುಷ್ಯನಿಗೆ ಪ್ರಪ್ರಥಮವಾಗಿ ಆಗ್ತಕ್ಕಂತಹ ಸಂಸ್ಕಾರ ಯಾವುದಾದ್ರೂ ಇದ್ದರೆ ಅದು ಗರ್ಭ ಸಂಸ್ಕಾರ. ಒಬ್ಬ ಮನುಷ್ಯನಿಗೆ ಪ್ರಥಮವಾಗಿ ಆಗ್ತಕ್ಕಂತಹ ಸಂಸ್ಕಾರ ಗರ್ಭ ಸಂಸ್ಕಾರ. ಕೊನೆಗೆ ಆಗ್ತಕ್ಕಂತಹ ಸಂಸ್ಕಾರ ಅದು ನಿಮಗೆ ಗೊತ್ತಿದೆ. ಒಬ್ಬ ಮನುಷ್ಯನಿಗೆ ಗರ್ಭ ಸಂಸ್ಕಾರದಿಂದ ಹಿಡಿದು ಕೊನೆಯ ಸಂಸ್ಕಾರದವರೆಗೆ ಆಗ್ತಕ್ಕಂತಹ ಸಂಸ್ಕಾರಗಳನ್ನು 16 ಸಂಸ್ಕಾರಗಳು, ಷೋಡಶ ಸಂಸ್ಕಾರ ಅಂತ ಕರೀತೇವೆ. ಅದರಲ್ಲಿ ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ನೀವೆಲ್ಲರೂ ನಿಂತು ಸಂಸ್ಕಾರವಂತರಾಗಿದ್ದೇವೆ ಅಂತ ತೋರಿಸಲಿಕ್ಕೆ ಇವತ್ತು ಒಂದು ತ್ರಿಮೂರ್ತಿಗಳನ್ನು ಕರೆಸಿ ನೋಡಿ ನಿಮ್ಮೆಲ್ಲರ ಕರೆಗೆ ಓಗೊಟ್ಟು ಅಂತ ಗುರುಪೀಠದಿಂದ ಬಂದು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದಾರೆ ಅಂತಂದರೆ ಅವರು ಚರಮೂರ್ತಿಗಳೇ. ನಿಮಗೆ ಅವರು ಮಾನವ ರೂಪದಲ್ಲಿ ಕಂಡ್ರೂ ಆ ಗುರುಪೀಠದ ಪರಂಪರೆ ಇದೆಯಲ್ಲ, ಅದು ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿದಂತಹ ಕ್ಷೇತ್ರ. ಆ ಪೀಠದಲ್ಲಿ ಅಲಂಕರಿಸಿ ನಿಮಗೆ ಮಂತ್ರಾಕ್ಷತೆಯನ್ನು ನೀಡಿದ ಕ್ಷಣ ನಿಮ್ಮ ಎಷ್ಟೋ ಕೈಂಕರ್ಯಗಳು ತಂತಾನಾಗಿ ಯಶಸ್ಸನ್ನು ಕಾಣುತ್ತದೆ. ಅದು ಸಂಸ್ಕಾರದ ಒಂದು ಮಹತ್ವ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರಾಜ ಮಹಾರಾಜರ ಕಾಲದಲ್ಲಿ ಈ ದೇಶವನ್ನು ನಾವು ಕಂಡಿದ್ದೇವೆ ಅಂಥೇಳಿ ನಮ್ಮ
ಪುರಾಣಗಳಲ್ಲಿ ಇತಿಹಾಸದಿಂದ ತಿಳಿದು ಬರ್ತದೆ. ಆ ರಾಜನ ಆಸ್ಥಾನದಲ್ಲಿ ಒಂದು ಉನ್ನತವಾದ ಸ್ಥಾನ ಇರ್ತಾ ಇತ್ತು, ಅದರ ಹೆಸರು ರಾಜಗುರು ಅಂತೇಳಿ. ಆ ರಾಜಗುರುಗಳು ಒಬ್ಬರು ಸಾಧುಗಳಾಗಿರ್ತಿದ್ರು. ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏನು ನೀವು ಕೈಗಾರಿಕಾ ಕ್ಷೇತ್ರವನ್ನು ಸ್ಥಾಪನೆ ಮಾಡಿಕೊಂಡು ಹತ್ತಾರು ಬಡ ಕುಟುಂಬಗಳಿಗೆ ನೆರಳನ್ನು ನೀಡ್ತಾ ಇದ್ದೀರಿ. ನಿಮ್ಮ ನೆರಳಿಗೆ ರಾಜಗುರುಗಳನ್ನು ಕರೆಸ್ಕೊಂಡು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಮಾರ್ಗದರ್ಶನದಿಂದ ನಡೆಸುತ್ತಿರುವ ನಿಮ್ಮ ಈ ಕೈಗಾರಿಕೆಗಳು ಅತಿ ಉತ್ತಮ ಸ್ಥಾನವನ್ನು ಪಡ್ಕೊಳ್ತದೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಹಳ ದೊಡ್ಡ ಯೋಜನೆಯನ್ನು ರೂಪಿಸಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಯಾವಾಗ ಪ್ರಾರಂಭ ಮಾಡಿದ್ರು, ನಮ್ಮ ಇತಿಹಾಸ ಇನ್ನೊಂದು ಹೇಳಬೇಕು ಅಂತಂದರೆ ಮೇಕ್ ಇನ್ ಇಂಡಿಯಾ ಬದಲಾಗಿ ಮೇಡ್ ಇನ್ ಇಂಡಿಯಾ ಆಗಬೇಕು. ಭಾರತದಲ್ಲಿಯೇ ತಯಾರಿ ಆಗತಕ್ಕಂಥ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಬಹಳ ದೊಡ್ಡ ವ್ಯತ್ಯಾಸ ಇದೆ, ಆಯಿತಾ. ವಿದೇಶಗಳಿಂದ ಆಮದು ಮಾಡಿಕೊಂಡು ಇಲ್ಲಿ ಜೋಡಿಸಿ ಮಾಡೋದಕ್ಕೆ ಮೇಕ್ ಇನ್ ಇಂಡಿಯಾ ಅಂತಲೂ ಕರೀತಾರೆ. ಇಲ್ಲಿಯೇ ಉತ್ಪನ್ನವಾಗಿ ಇಲ್ಲಿಂದಲೇ ಸಾರೆ ವಿಶ್ವಕ್ಕೆ ಅದನ್ನು ವಿತರಿಸುವಂತಹ ನಾಡು ನಮ್ಮ ನಾಡಾಗಬೇಕು. ಅದಕ್ಕೆ ನಾವು ಬಹುಶಃ 9ನೇ ತರಗತಿ ಓದ್ತಾ ಇದ್ವಿ. 9-10ನೇ ತರಗತಿ ಓದಬೇಕಾದ್ರೆ ಒಂದು ಪ್ರಸಂಗ ನಮಗೆ ಬಹಳ ದೊಡ್ಡ ಇಂಪ್ಯಾಕ್ಟನ್ನು ಮಾಡಿದ್ದು ಏನಪ್ಪ ಅಂತಂದರೆ, ಇವತ್ತಿನ ದೊಡ್ಡಣ್ಣ, ಜಗತ್ತಿನ ದೊಡ್ಡಣ್ಣ ಎಲ್ಲ ನಿಮಗೆ ಗೊತ್ತಿರ್ತಕ್ಕಂತಹ ವಿಷಯ, ಅವರು ಭಾರತದ ಮೇಲೆ ನಿರ್ಬಂಧವನ್ನು ಹೇರ್ತಾರೆ. ಯಾಕೆ ಅಂತಂದರೆ 1998ನೇ ಇಸ್ವಿಯಲ್ಲಿ ಪೋಖ್ರಾನಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾರೆ ನಮ್ಮ ದೇಶದ ಒಬ್ಬ ವಿಜ್ಞಾನಿಗಳು. ಆ ಪೋಖ್ರಾನ್ ಅಣುಗುಂಡು ಸಂಶೋಧನೆ ಆದಾಗ ಎಲ್ಲೋ ಭೂಕಂಪ ಆಗಿದೆ ಅಂತ ಹೇಳಿ ಅವರು ಸಂತಾಪವನ್ನು ಸೂಚಿಸ್ತಾರೆ. ಅನಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ವಾಜಪೇಯಿ ಅವರು ಅರಿಕೆಯನ್ನು TV ಮಾಧ್ಯಮಗಳ ಮುಖಾಂತರ ಹೇಳ್ತಾರೆ, ನಾವು ಸಹ ಅಣ್ವಸ್ತ್ರವನ್ನು ಹೊಂದಿದ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಿದಾಗ ಅಮೇರಿಕಾ ದೇಶ ನಿರ್ಬಂಧನವನ್ನು ಹಾಕ್ತದೆ. ಆಗ ದೇಶ ನಡೆಸೋದು ಹೇಗೆ ಅಂತ ಹೇಳಿ ಇವರಲ್ಲಿ ಚರ್ಚೆ ಬಂದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ಕರೀತಾರೆ. ಕರೆದು ಇವರೆಲ್ಲ ಚರ್ಚೆ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ಏನಂತೇಳಿ, ದೇಶ ನಡೆಸೋ ಕರ್ತವ್ಯ ನಿಮ್ಮದು, ಇದನ್ನು ಸಂಶೋಧನೆ ಮಾಡೋ ಕರ್ತವ್ಯ ನಂದು, ಇದನ್ನು ನನಗೆ ಬಿಡಿ, ದೇಶ ನಿಮ್ಗೆ ನಡೆಸ್ಲಿಕ್ಕೆ ಸಾಧ್ಯವಾ ಅಂತ ಕೇಳಿದಾಗ ಅವರು ಆಗ ಆ ಚಾಪ ಕಾಗದವನ್ನು ತರ್ತಾರೆ. ನಮ್ಮ ಬುದ್ಧಿವಂತರು ಆ ಚಾಪ ಕಾಗದದ ಹೆಸರನ್ನು ಇನ್ನೊಂದಕ್ಕೆ ಭಾಳ ಪ್ರಸಿದ್ಧಿಯನ್ನು ಮಾಡಿದರು. ಆದರೆ ದೇಶ ನಡೆಸುವುದಕ್ಕಾಗಿ ಚಾಪ ಕಾಗದಗಳನ್ನು ಅವತ್ತು ಪ್ರಸ್ತುತಪಡಿಸಿ ದೇಶವನ್ನು ಮುನ್ನಡೆಸುತ್ತಾರೆ. ಅನಂತರ ಏನಾಗ್ತದೆ ಅಂತಂದರೆ, ಅವರು ನಿರ್ಬಂಧ ಹೇರಿದ್ದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದಾಗ ದೇಶವನ್ನು ಮುನ್ನಡೆಸೋದು ಹೇಗೆ, ಆವಾಗ ಎಂಜಿನಿಯರಿಂಗ್ ಟೀಮಲ್ಲಿದ್ದಂಥವರು ರಿವರ್ಸ್ ಎಂಜಿನಿಯರಿಂಗ್ ಮಾಡ್ತಾರೆ. ಎಲ್ಲ ವಿಶ್ವಕ್ಕೆ ಕಚ್ಚಾ ವಸ್ತುಗಳು ಯಾವ ದೇಶದಿಂದ ಹೋಗ್ತಾ ಇದೆ ಅಂತ ನೋಡಿದ್ರೆ ಎಲ್ಲ ಚೈನಾ, ಜಪಾನ್, ಅಲ್ಲಿಂದ ಹೋಗ್ತಾ ಇದೆ ಕಚ್ಚಾ ವಸ್ತು. ಆ ದೇಶಗಳಿಗೆ ಬೇಕಾದಂಥ ಕಚ್ಚಾ ವಸ್ತು ಎಲ್ಲಿಂದ ಹೋಗ್ತಾ ಇತ್ತು? ನನ್ನ ದೇಶದಿಂದ ಹೋಗ್ತಾ ಇತ್ತು, ಭಾರತದಿಂದ ಹೋಗ್ತಾ ಇತ್ತು. ಆಗ ಅಬ್ದುಲ್ ಕಲಾಂ ಅವರು ಹೆಳ್ಳಿಂದ ಒಂದು ಮನವಿಯನ್ನು ಕೊಡ್ತಾರೆ. ಏನಂತ ನೋಡಿ, ದೇಶ ನಡೆಸಬೇಕು, ನಿರ್ಬಂಧವನ್ನು ತೆರವುಗೊಳಿಸಬೇಕು ಅಂತಂದರೆ ರಿವರ್ಸ್ ಎಂಜಿನಿಯರಿಂಗ್ ಮುಖಾಂತರ ನಾಡಿದ್ದು ಸಿದ್ಧಪಡಿಸಿದ ಈ ಕಚ್ಚಾ ವಸ್ತುಗಳನ್ನು ನೀವು ರಫ್ತು ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳಿದಾಗ ಅವರಿಗೆ ಬೇಕಾದಂಥ ವಸ್ತುಗಳೆಲ್ಲವೂ ತಂತಾನಾಗಿ ನಿಂತ್ಕೊಳ್ತದೆ. ಆಗ ದೇಶದ ಮೇಲಿನ ನಿರ್ಬಂಧವನ್ನು ಮುಕ್ತಿಗೊಳಿಸಿ ದೇಶವನ್ನು ಫ್ರೀ ಮಾಡಿಕೊಡ್ತಾರೆ. ಇದು ಯಾವುದರಿಂದ ಆಯಿತು ಅಂತಂದರೆ ಕೈಗಾರಿಕಾ ಕ್ಷೇತ್ರದಿಂದ ಆಗಿದ್ದು. ನೋಡಿ, ಕಚ್ಚಾ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ. ಇತ್ತೀಚೆಗೆ ಕೈಗಾರಿಕೆ ಅಂತ ಬಂದಾಗ ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್, ನಾವು ಈ ಎಲ್ಲ ವಸ್ತುಗಳನ್ನು ನೋಡ್ತಾ ಬಂದಾಗ ನಮ್ಮ ಕ್ಷೇತ್ರಕ್ಕೆ ಬರುವ ಶಿಷ್ಯರಿಗೆ ಯಾವಾಗಲೂ ನಾವು ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ಕಿವಿ ಮಾತು ಅಂತ ಹೇಳಿ. ಉದ್ಯಮಿಗಳು, ಒಬ್ಬ ಉದ್ಯಮಿ ಬಂದಾಗ ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೇಯಾಂಸ್ ಜೈನ್ ಕೂಡ ಇದ್ದಾರೆ. ಅವರು ಕ್ಷೇತ್ರದ ಅನನ್ಯ ಭಕ್ತರು. ಅವರ ತಂದೆ, ಅವರ ತಾತನ ಕಾಲದಿಂದಲೂ ಕ್ಷೇತ್ರದಲ್ಲಿ ತಮ್ಮ ಸೇವೆ ಮಾಡ್ತಾ ಬಂದಿದ್ದಾರೆ. ಅಂಥ ಉದ್ಯಮಿಗಳು ಬಂದಾಗ ಅವ್ರು ಕಿವಿ ಮಾತು ಹೇಳ್ತಾ ಇದ್ವಿ. ಇವತ್ತು ನಾವೆಲ್ಲ ಒಂದು ಪರಿವಾರದವರಿಗೆ ನಿಮಗೂ ಅದನ್ನು
ಮುಂದೆ ಇಡ್ತೀವಿ. ಇದು ನಮ್ಮ ವೈಯಕ್ತಿಕವಾದಂತಹ ಒಂದು ವಿಶ್ಲೇಷಣೆ. ವ್ಯಾಪಾರ ಮತ್ತು ಉದ್ಯೋಗ ಮಾಡಬೇಕಾದ್ರೆ ಪಾಪ ಪುಣ್ಯ ನೋಡಬಾರ್ದು ಅಂತ ಹೇಳ್ತಾರೆ. ನೀವು ವ್ಯಾಪಾರ ಮಾಡಲಿಕ್ಕೆ ಬಂದದ್ದು, ಉದ್ಯೋಗ ಮಾಡಲಿಕ್ಕೆ ಬಂದದ್ದು ಯಾವ ಉದ್ದೇಶಕ್ಕಾಗಿ? ನಾಲ್ಕು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ನೀವು ಬಂದಿದ್ದೀರಲ್ಲ, ಅದಕ್ಕೆ ತಾನೇ ಅಂಗಡಿ ತಕ್ಕೊಂಡಿದ್ದೀರಿ. ಪಾಪ ಪುಣ್ಯ ನೋಡೋದಾದರೆ ನಮ್ಮ ಹಾಗೆ ಬಂದ್ಬಿಡಿ. ಎಲ್ಲಿಗೆ ಬರಬೇಕು? ಶಾಖಾ ಮಠಗಳು ಭಾಳ ದೊಡ್ಡದಿದೆ. ನಮ್ಮ ಇವರು ಬಾಲಗಂಗಾಧರನಾಥ ಗುರುಗಳ ಒಂದು ಸಂಸ್ಥಾನ ಮಠದ ಶಾಖಾ ಮಠಗಳು ಭಾಳ ದೊಡ್ಡದಿದೆ. ತಾಲೂಕಿಗೆ ಒಂದೊಂದಿದೆ. ನಮ್ಮ ನರಸಿಂಹರಾಜಪುರ ಪಕ್ಕದಲ್ಲಿ ಇದೆ. ಅಲ್ಲಿ ಗುರುಗಳು ನಮಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡ್ತಾರೆ. ಯಾವಾಗಲೂ ಸಹಯೋಗವಾದಂತಹ ಮಠ ಅದು ಆದಿಚುಂಚನಗಿರಿ ಮಠ. ಹಾಗೆ ನೀವು ಉದ್ಯಮಿಗಳಾಗಿದ್ದು ಉದ್ಯಮ ಕ್ಷೇತ್ರಕ್ಕೆ ಬಂದದ್ದು 4 ದುಡ್ಡು ಸಂಪಾದನೆ ಮಾಡಿ. ಹಾಗಾಗಿ ಉದ್ಯೋಗದ ಸಮಯದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಪಾಪ ಪುಣ್ಯ ನೋಡುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಇದು ಹೇಳಿದ್ದು ವ್ಯಾಪಾರ ಮಾಡಬೇಕಾದ್ರೆ, ದಾನ ಧರ್ಮ ಮಾಡಬೇಕಾದ್ರೆ ವ್ಯಾಪಾರ ಮಾಡಬಾರ್ದು ಅಂತ. ವ್ಯಾಪಾರ ಮಾಡಬೇಕಾದ್ರೆ ಪಾಪ ಪುಣ್ಯ ನೋಡಬೇಡಿ, ದಾನ ಧರ್ಮ ಮಾಡಬೇಕಾದ್ರೆ ವ್ಯಾಪಾರ ಮಾಡಬೇಡಿ ಅಂತ. ಹಾಗೆ ನೀವೆಲ್ಲ ಈ ಒಂದು ಗೋಲನ್ನು ಸೆಟ್ ಮಾಡಿಕೊಳ್ಳಿ. ಇವತ್ತು ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಒಂದು ವಿಷಯ ನಿಮ್ಗೆ ಗೊತ್ತಾಗ್ತದೆ. ಜೈನ ಧರ್ಮೀಯರು ಯಾಕೆ ಅಷ್ಟು ಸಿರಿವಂತರಾಗಿದ್ದಾರೆ, ಕಾರಣ ಏನು ಅಂತ ಹೇಳಿ ಗೂಗಲಲ್ಲಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಬಹಳ ಸರಳವಾದ ಉತ್ತರವನ್ನು ಕೊಡ್ತದೆ. ಆಯಿತೆ, ಅದಕ್ಕೆ ಏನು ಉತ್ತರ ಬರ್ತದೆ ಅಂತ ನೋಡಿ ಆಮೇಲೆ ನಮಗೆ ಹೇಳಿ, ಅದನ್ನು ನಿಮಗೆ ಬಿಡ್ತೀವಿ. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಪ್ರಶ್ನೆ ಅಷ್ಟೇ ನಮ್ಮದು, ಉತ್ತರ ನೀವು ನೋಡ್ಕೊಳ್ಳಿ. ಎಲ್ಲರ ಹತ್ರ ಗೂಗಲ್ ಇದೆ. ಒಂದು ಕಾಲದ ಗೂಗಲ್ ನಿಮಗೆ ಗೊತ್ತಿದೆಯಾ? ಗೂಗಲ್ಗೆ ಗೂಗಲ್ ಅಂತ ಹೆಸರು ಬರಲಿಕ್ಕೆ ಕಾರಣ ಗೊತ್ತಿದೆಯಾ? ಗೂಗಲ್ ಹತ್ರ ಏನು ಕೇಳ್ತೀರಿ? ಪ್ರಶ್ನೆ ಕೇಳ್ತೀರಿ. ಗೂಗಲ್ ಯಾವಾಗಿಂದ ಇಂಟ್ರೊಡ್ಯೂಸ್ ಆಯಿತು? ಒಂದು 10 ವರ್ಷ, 1 ಡಿಕೇಡ್, 2 ಡಿಕೇಡ್ಸ್ ಇರಲಿ, 20 ವರ್ಷನೇ ಇಟ್ಕೊಳ್ಳಿ, 50 ವರ್ಷ ಇಟ್ಕೊಳ್ಳಿ. ಅದಕ್ಕೆ ಮೊದಲು ನಿಮಗೆ ಸಂದೇಹ ಬಂದರೆ ಎಲ್ಲಿ ಹೋಗ್ತಿದ್ರಿ? ಗುರುಗಳು. ಆ ಗುರುಗಳೇ ಗೂಗಲ್ ಆಗಿತ್ತು ಅಂತ. ಗೂಗಲ್ಗೆ ಗೂಗಲ್ ಅಂತ ಹೆಸರು ಬರಲಿಕ್ಕೆ ಮೂಲ ಒಂದು ಅಪಭ್ರಂಶ ವಸ್ತು ಅಂತಿದ್ರೆ, ಆ ಗುರುಗಳನ್ನೇ ಇವರು ಅಪಭ್ರಂಶ ಮಾಡಿ ಗೂಗಲ್ ಅಂತ ಹೆಸರಿಟ್ಟಿದ್ರೆ ಜಸ್ಟ್ ಟ್ರೇಡ್ ಮಾರ್ಕ್ ಕೊಟ್ಟಿದ್ದಾರೆ, ಕಾಪಿರೈಟ್ ತಗೊಂಡಿದ್ದಾರೆ. ಮೂಲ ಗುರುಗಳೇ. ಹಾಗಾಗಿ ಇವತ್ತು ನಿಮ್ಮ ಕೈಗಾರಿಕಾ ಕ್ಷೇತ್ರದ ಮೂಲ ಆ ಗುರುಗಳು ಬಂದಿದ್ದಾರೆ. ಆ ಗುರುಗಳ ಹತ್ರ ನೀವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ಉದ್ಯಮ ಹೇಗೆ ಮಾಡಬೇಕು, ಕೈಗಾರಿಕೆ ಹೇಗೆ ಮಾಡಬೇಕು ಅಂತ ಹೇಳಿ. ಆಧ್ಯಾತ್ಮ ಮಾತ್ರ ಅಲ್ಲ, ಔದ್ಯಮಿಕ ಕ್ಷೇತ್ರದಲ್ಲಿ ಗುರುಗಳ ಆಶೀರ್ವಾದ ನಿಮಗೆ ಬಹಳ ಮುಖ್ಯ ಇರ್ತದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ HAL ಇದೆಯಲ್ಲ ಬೆಂಗಳೂರಲ್ಲಿ, ಅದನ್ನು ಶುರು ಮಾಡಿದವ್ರು ಯಾರು? ವಾಲ್ಚಂದ್ ಹೀರಾಚಂದ್ ಜೈನ್. ಆಯಿತೆ, ನಮ್ಮ ಇಸ್ರೋ ಸಂಸ್ಥೆ, ವಿಕ್ರಮ್ ಸಾರಾಭಾಯಿ, ಇವರೆಲ್ಲರ ರಾಜಗುರುಗಳಾಗಿದ್ದವರು ಈ ಅನುಯಾಯಿಗಳನ್ನು ಧರ್ಮ ಹೇಗೆ ನಡೆಸ್ತದೆ ಅಂತಂದರೆ, ಜೈನ ಧರ್ಮ ಹೇಗೆ ನಡೆಸ್ತದೆ ಅಂತಂದರೆ, ಉದ್ಯಮ ಕ್ಷೇತ್ರದಲ್ಲಿ ನೀನು ಮುಂದೆ ಬರಬೇಕು ಅಂತಂದರೆ ಮೊದಲು ನೀನು ಮಾಡಬೇಕಾಗದ್ದು ದಾನ ಧರ್ಮ ಮಾಡುವುದನ್ನು ಕಲಿ, ಬಾಕಿ ಎಲ್ಲ ತಂತಾನಾಗೆ ಬೆಳೀತದೆ ಅಂಥೇಳಿ. ತಮಿಳ್ನವರು ಒಂದು ಗಾದೆ ಮಾತು ಹೇಳ್ತಾರೆ ತಮಿಳ್ನಾಡಲ್ಲಿ, ಏನಂತೇಳಿ, ಊರಾರು ಪುಳ್ಳೆಯ ಊಟಿ ಒಳತ್ತಾಲ್ ತಾ ಪುಳ್ಳೆ ತಾನಾ ಒಳರುಂ. ಹೀಗಂದರೆ ಊರಿನವ್ರ ಮಕ್ಕಳನ್ನು ಊಟ ಮಾಡಿ ಬೆಳೆಸಿದರೆ ತನ್ನ ಮಕ್ಕಳು ತಾನೇ ಬೆಳೀತಾರೆ ಅಂತ ಹೇಳಿ. ನಿಮ್ಮ ನೆರಳಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯಮ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಮಿಕ ವರ್ಗದವರು ಇದ್ದಾರೆ, ಅವರು ನಿಮ್ಮನ್ನು ನಂಬಿಕೊಂಡು ಬಂದಿರ್ತಾರೆ. ಅವರು ನೀವೇ ದನಿಗಳು, ನೀವೇ ಗುರುಗಳು, ನೀವೇ ತಂದೆ, ನೀವೇ ತಾಯಿ, ಅವ್ರಿಗೆ ನೆರಳು. ನಿಮ್ಮ ನೆರಳನ್ನು ಅವರು ನಂಬಿಕೊಂಡೇ ಜೀವನ ಮಾಡ್ತಿರ್ತಾರೆ. ಅವರಿಗೂ ನೀವು ಸಂರಕ್ಷಣೆಯನ್ನು ಕೊಡಿ. ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ, ನಿಮ್ಮ ಉದ್ಯೋಗ ಕ್ಷೇತ್ರವನ್ನು ಮತ್ತಷ್ಟು ಬೆಳೆಸಬೇಕು. ಯಾವತ್ತೂ ಒಂದೇ ಜಾಗದಲ್ಲಿ ನಿಂತು ನೀರಾಗಬೇಡಿ. ನಮಗೆ ರತನ್ ಟಾಟಾ ಅವರು ಬಹಳ ಒಂದು ಇನ್ಸ್ಪೈರಿಂಗ್ ಪರ್ಸನ್. ಉಪ್ಪಿನಿಂದ ಹಿಡಿದು ಉಕ್ಕಿನವರೆಗೆ ಯಾವುದನ್ನು ಬಿಟ್ಟು ಬಿಡಲಿಲ್ಲ ಅವರು. ITC ಅವರನ್ನು ತಗೊಳ್ಳಿ, ರಿಲಯನ್ಸ್ ಅವರನ್ನು ತಗೊಳ್ಳಿ, ಯಾರನ್ನೇ ತಗೊಳ್ಳಿ. ಇವತ್ತು ಅನಂತ್ ಅಂಬಾನಿ ವಂತಾರ ಅಂತ ಏನು ಮಾಡಿದಾರಲ್ಲ,
ಆಫ್ರಿಕಾ ದೇಶದಲ್ಲಿ ಆ ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಆ ದೇಶ ಆರ್ಡರ್ ಪಾಸ್ ಮಾಡಿತ್ತು. ಅವ್ರಿಗೆ ಕುಡಿಲಿಕ್ಕೆ ನೀರಿರಲಿಲ್ಲ ಆ ದೇಶದಲ್ಲಿ. ಆಗ ಅನಂತ್ ಅಂಬಾನಿ ಹೋಗಿ ತನ್ನ ಉದ್ಯಮ ಕ್ಷೇತ್ರದಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನು ಆ ಪ್ರಾಣಿಗಳಿಗೆ ಇನ್ವೆಸ್ಟ್ ಮಾಡಿ ಪ್ರಾಣಿಗಳನ್ನು ದೇಶಕ್ಕೆ ತಗೊಂಡು ಬರ್ತಾರೆ. ಪುಣ್ಯಕ್ಷೇತ್ರ ಅಲ್ವಾ ಅದು, ಪುಣ್ಯ ಅಲ್ವಾ ಪ್ರಾಣಿ ಸಂರಕ್ಷಣೆ ಮಾಡಿದ್ದು. ಹಾಗೆ ನೀವು ಹಲವಾರು ಗೋಶಾಲೆಗಳನ್ನು ತೆಗೀರಿ. ನಾವು ಶ್ರೇಯಾಂಸ್ ಜೈನ್ ಬಂದಾಗ ಹೇಳ್ತಾ ಇದ್ವಿ, ಸರ್ಕಾರಕ್ಕೆ ನೀವೇನು ಟ್ಯಾಕ್ಸ್ ಕಟ್ತೀರಲ್ಲ, ರಿಟರ್ನ್ಸ್ ಏನು ಬರ್ತದೆ ಅಂತ ಹೇಳಿ. ಹಾಗೆ ನೀವು ಸಂಪಾದನೆ ಮಾಡಿದ ದುಡ್ಡಿನ ಒಂದು ಭಾಗವನ್ನು ಮಠಮಾನ್ಯಗಳಲ್ಲಿ ಮತ್ತು ನಿಮ್ಮ ಸ್ವಯಂ ಕೃತ ಕ್ಷೇತ್ರಗಳಲ್ಲಿ ಒಂದಷ್ಟು ಗೋಶಾಲೆಗಳು, 4-6 ಹಸುಗಳನ್ನು ರಕ್ಷಣೆ ಮಾಡಿ. ಇವತ್ತು ಪೀಣ್ಯ ಕೈಗಾರಿಕಾ ಕ್ಷೇತ್ರಕ್ಕೆ ನಾವು ಇದನ್ನು ಹೇಳುವುದಲ್ಲ, ಯಾಕಂತಂದರೆ ನೀವು ಆ ಸಂಸ್ಕಾರದಲ್ಲಿ ಇರೋದ್ರಿಂದಲೇ ಗುರುಗಳನ್ನು ಕರೆಸಿದ್ದೀರಿ. ಈ ಜಾಗದಲ್ಲಿ ಇಲ್ಲ ಅಂತಂದರೆ ಇನ್ನೂ ಯಾರಾದರೂ ನಿಮಗೆ ಸ್ಕಾಲರ್ಸ್ ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳಿ ಕೊಡುವ 4 ಜನರನ್ನು ಕರೆಸಿ ನಿಮ್ಮ ಸಮಯ ಇನ್ವೆಸ್ಟ್ ಮಾಡಿದರೆ ನಿಮಗೆ ಲಾಭ ಆಗ್ತಿತ್ತು. ಅದನ್ನು ಬಿಟ್ಟು 4 ಜನ ಗುರುಗಳನ್ನು ಕರೆಸಿ ಆಶೀರ್ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಉದ್ಯಮ ಕ್ಷೇತ್ರದಲ್ಲಿ ಮಾಡಿದ ಎಷ್ಟೋ ಪಾಪಕರ್ಮಗಳು ಇಲ್ಲಿ ಕಳೆದು ಹೋಗ್ತದೆ. ಗುರುವಿನ ಚರಣ ಮುಟ್ಟಿ ನಿಮ್ಮ ಪಾಪ ತೊಳ್ಕೊಳ್ಳೋಕ್ಕೆ ಒಂದು ಅವಕಾಶ. ಇವತ್ತು ತ್ರಿಮೂರ್ತಿಗಳು ಬಂದು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಕಾಲಭೈರವರ ಕ್ಷೇತ್ರ ಇದೆ, ಸರಸ್ವತಿ ಕ್ಷೇತ್ರ ಇದೆ, ಜ್ವಾಲಾಮಾಲಿನಿ ಕ್ಷೇತ್ರ ಇದೆ. ಆ ಗುರುಗಳು ಬಂದು ನಿಮಗೆ ಸಂಪೂರ್ಣ ಆಶೀರ್ವಾದ ನೀಡ್ತಾ ಇದ್ದಾರೆ. ಏನು ಅಂಥೇಳಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಅಷ್ಟೇ ಸಾಕಾಗ್ತದೆ. ಇನ್ನೇನು ಬೇಕು ನಿಮಗೆ? ಅಷ್ಟು ದೊಡ್ಡ ಗುರುಗಳನ್ನು ನೀವು ಮಠಕ್ಕೆ ಹೋದರೆ ಕ್ಯೂ ಹಚ್ಚಿ ನಿಲ್ಲಬೇಕು. ಇವತ್ತು ಆ ಉತ್ಸವ ಮೂರ್ತಿಯಾಗಿ ಗುರುಗಳು ಇವತ್ತು ನಿಮ್ಮ ಮುಂದೆನೇ ಬಂದು ನಿಮ್ಮೆಲ್ಲರಿಗೆ ಹರಸ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿರುವ ಆ ಪುಣ್ಯ ತುಂಬ ಜಾಗೃತಿಯಾಗಿದೆ. ಆ ಪುಣ್ಯವನ್ನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಮಾಡದೆ ಗಂಟು ಕಟ್ಟಿ ಇಟ್ಕೊಳ್ಳಿ. ಒಂದಷ್ಟು ಪುಣ್ಯವನ್ನು ನಿಮ್ಮ ಪರಿವಾರಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಇದೇ ಮಾರ್ಗದರ್ಶನವನ್ನು ಕೊಡಿ. ಇವತ್ತು ಶ್ರೀ ಎಚ್ ಇಬ್ರಾಹಿಂ ಸಾಹೇಬರು ಬಹಳ ಸಂತೋಷ ಆಯಿತು. ರಾಮನ ಸೇವೆಯನ್ನು ಮಾಡಲಿಕ್ಕೆ ಇಬ್ರಾಹಿಂ ಬಂದಿದ್ದಾರೆ, ಆಯಿತಾ. ಆ ರಾಮ ಮತ್ತು ಇಬ್ರಾಹಿಂ ಆ ಹೆಸರಲ್ಲೇ ಆ ರಾಮ ಇದ್ದಾನೆ. ಹಾಗಾಗಿ ಅವರನ್ನು ನೋಡಿ ನಮಗೆ ಬಹಳ ಒಂದು ಸಂತೋಷ. ಹಾಗೆ ಈ ಕ್ಷೇತ್ರ ಮತ್ತು ಈ ಪುಣ್ಯನೇ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ಆ ಗುರುಗಳ ಸನ್ನಿಧಾನದಲ್ಲಿ ಕರ್ಕೊಂಡು ಬಂದಿದ್ದು. ಇವಾಗ ಅವ್ರದ್ದು ವ್ರತ ನಡೀತಾ ಇದೆ, ಆಯಿತಾ. ಆದರೂ ನೋಡಿ ಅವ್ರ ಪುಣ್ಯ ಎಷ್ಟು ಉದಯಕ್ಕೆ ಬಂದಿದೆ ಅಂದರೆ ಗುರುಗಳ ದರ್ಶನಕ್ಕೆ ಸಿಕ್ಕಿದೆ ಅಂತೇಳಿ. ಹಾಗೆ ಎಲ್ಲರಿಗೂ ಮಂಗಳವಾಗಲಿ. ಶ್ರೀ ಜ್ವಾಲಾಮಾಲಿನಿ ಕ್ಷೇತ್ರ ಸಿಂಹನಗದ್ದೆ ನರಸಿಂಹರಾಜಪುರ ಜ್ವಾಲಾಮಾಲಿನಿ ಅಮ್ಮನವರು ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡುವಂತಾಗಲಿ. ನಿಮ್ಮನ್ನು ನಂಬಿದ ಜೀವಗಳಿಗೆ ನೀವೆಲ್ಲರೂ ದೀರ್ಘಾಯುಷ್ಯರಾಗಿ ಅವರನ್ನು ಹರಸುವಂತಾಗಲಿ ಅಂತ ಹೇಳ್ತಾ ನಮ್ಮೆರಡು ಮಾತಿಗೆ ವಿರಾಮವನ್ನು ನೀಡ್ತಾ ಗುರುಗಳಿಗೆ ಮತ್ತೊಮ್ಮೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತೇನೆ.